ಹೇ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಮನೆಯಲ್ಲಿ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ರೆಸಿಪಿ ಬಂದುಬಿಟ್ಟು ಏನಂತ ಹೇಳ್ಕೊಡ್ತೀನಿ. ಅದಕ್ಕೂ ಬಿಫೋರ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿರಿ, ಸಬ್ಸ್ಕ್ರೈಬ್ ಆಗಲಾದ್ರು ಸಬ್ಸ್ಕ್ರೈಬ್ ಆಗಿರಿ. ಸಬ್ಸ್ಕ್ರೈಬ್ ಆದವರು ನನ್ನ ವಿಡಿಯೋ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಸಿಂಪಲ್ಲಾಗಿ ದೋಸೆ ಹಾಗೂ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಹಿಂದಿನ ದಿನ ನೀವೇನಾದರೂ ಅಕ್ಕಿ ನೆನೆ ಇಡೋದು ನೆನಪಾರಿದ್ರೆ ದಿಢೀರಂತ ಹೇಗೆ ಮಾಡ್ಕೋಬೇಕು ದೋಸೆ ಅನ್ನೋದು ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರು ಚಟ್ನಿ ಹೇಗೆ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ ನೋಡಿರಿ. ಈಗ ಉಳ್ಳಿಗಡ್ಡಿ ಮತ್ತು ಮೆಣಸಿನ್ಕಾಯಿ ತುರಿದಿಟ್ಕೊ ಹೆಚ್ಚಿ ಎಣ್ಣೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಕೊಬ್ಬರಿ, ಶೇಂಗಾ, ಹುರಿದಿರೋ ಶೇಂಗಾ, ಹಾಗೆ ಪುಟಾಣಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಎಲ್ಲ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬಿಟ್ಕೋಬೇಕು. ಸೊ ಚಟ್ನಿ ರೆಡಿ ಆಯಿತು. ಇನ್ನು ನೆಕ್ಸ್ಟು ದೋಸೆ ಹಿಟ್ಟಿಗೆ ಏನು ಮಾಡಬೇಕಂದ್ರೆ ಇದಕ್ಕೆ ಉದ್ದಿನಬೇಳೆ ಬೇಕಾಗಲ್ಲ ನೋಡಿ. ಉದ್ದಿನಬೇಳೆನೇ ಬೇಡ, ಇದಕ್ಕೆ ಸಿಂಪಲಾಗಿ ಮಾಡ್ಕೋಬೋದು. ಈಗಂದರೆ 2 ತಾಸು ನೆನೆಕ್ಬೋದು. 2 ತಾಸು ರೇಷನ್ ಅಕ್ಕಿ ನೆನೆಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ತೊಗರಿಬೇಳೆ, ಒಂದು ಸ್ವಲ್ಪ ಮೆಂತ್ಯ, ಒಂದು ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ಬಿಫೋರ್ 2 ತಾಸು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಹಂಚಿಗೆ ಎಣ್ಣೆ ಹಾಕಿಬಿಟ್ಟು, ಇದು ತೆಳುವಾಗಿ ಮಾಡ್ಕೋಬಾರ್ದು, ದೋಸೆ ದಪ್ಪಾಗಿ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿ ಬರುತ್ತೆ. ತೆಳುವಾಗಿ ಮಾಡಿಕೊಂಡ್ರೆ ಹತ್ಕೊಂಡ್ಬಿಡುತ್ತೆ ಹಂಚಿಗೆ. ಸೊ ನೋಡಿರಿ, ಸ್ವಲ್ಪ ನಾವು ದಪ್ಪಾಗಿ ಉತ್ತಪ್ಪ ಟೈಪ್ ಹಾಕ್ಕೊಂಡಿದ್ದೀವಿ. ಸ್ಪಾಂಜಿ ಆಗಿ ಬರುತ್ತೆ ದೋಸೆ, ತುಂಬ ಚೆನ್ನಾಗಿ ಅನಿಸುತ್ತೆ. ದಿಢೀರಂತ ಮಾಡ್ಕೋಬೋದು. ರಾತ್ರಿನೇ ಇಟ್ಟಿರಲ್ಲ, ಒಂದೊಂದ್ಸಲ ಮರೆತು ಹಾಗೆ ಬಿಟ್ಟಿರ್ತದೆ. ಸೊ ಆವಾಗ ಈ ರೀತಿ ಮಾಡ್ಕೊಳ್ಳೋದು ತುಂಬ ಈಸಿ ಆಗಿಬಿಡುತ್ತೆ ನೋಡಿರಿ. ನಿಮಗೆ ಒಂದ್ಸಲ ಮನೇಲಿ ಟ್ರೈ ಮಾಡಿರಿ. ಅದ್ರ ಜೊತೆ ಕೊಬ್ಬರಿ ಚಟ್ನಿ ಅಥವಾ ಕೆಂಪು ಚಟ್ನಿ ಮಾಡಿಕೊಂಡು ತಿನ್ಬೋದು. ಬೇಕಿದ್ರೆ ಆಲೂಗಡ್ಡೆನೂ ಮಾಡ್ಕೋಬಹುದು. ನೋಡಿರಿ ಹೇಗಾಗಿದೆ ನೋಡಿರಿ. ದೋಸೆ ಚಟ್ನಿ ಹಚ್ಕೊಂಡು ತಿಂದರೆ ಏನು ಹೇಳಿ ಸೂಪರ್ ಇರುತ್ತೆ. ಸೊ ಫ್ರೆಂಡ್ಸ್, ಹೇಗಿತ್ತು ಇವತ್ತಿನ ರೆಸಿಪಿ ಅಂತ ಒಂದು ಸಲ ಮನೇಲಿ ಮಾಡಿ ನೋಡಿ, ಮಾಡ್ಕೊಂಡು ತಿನ್ನಿರಿ. ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ನಿತೀಶ ಹೇಗಿತ್ತು, ಸೂಪರ್ ಇತ್ತು ಅಂತ ಟೇಸ್ಟ್ ಹೇಳ್ತಾ ನೋಡಿರಿ ತಿಂದು.